ದ್ವಿಚಕ್ರ ವಾಹನದಲ್ಲಿ 4 ಜನರ ಸವಾರಿ. ವಿಚಾರಿಸಲು ಬಂದ ಪೊಲೀಸರಿಗೆ ಹವಾ. ಯಾಕೆ ಹೊಡಿತೀರಾ ಸರ್? ಹೊಡಿತಾರ ನೋಡಿ. ನಾವು ನಂಬ್ತಾ ಇದೀವಿ. ಮ್ಯಾಮ್ ಹೇಳಿರೋ ಮ್ಯಾಮ್ ಬಿಟ್ಟಿರ್ತಾರೆ. ಇಲ್ಲ ಇಲ್ಲ, ನಾಲ್ವರು ಕಿಡಿಗೇಡಿಗಳನ್ನ ಬಂಧಿಸಿದ ಪೊಲೀಸರು. ಫೋನ್ ಎಲ್ಲ ಹೊಡೆದೋಯ್ತು. ಚಲೋ ಕಂಪ್ಲೇಂಟ್ಗೆ ಚಲೋ ಸರ್. ಫೋನ್ ಎಲ್ಲ ಹೊಡೆದೋಯ್ತು. ನಂದು ಹೊಸ ಫೋನು ಬಾಲ್ ಬಿಕ್ಸ್ ಇಲ್ಲ ಸರ್. ನೋಡಿ ಹೊಡೆದೋಯ್ತು ಫೋನ್ ಹೊಡೆದೋಯ್ತು. ಹೆಲ್ಮೆಟ್ ಅಲ್ಲಿ ನನ್ನ ಮಗು ಹೊಡೆದವ್ರೆ. ಹೆಲ್ಮೆಟ್ ಅಲ್ಲಿ ನನ್ನ ಮಗು ಹೊಡೆದವ್ರೆ. ಹೊಡೆದಿರೋದು ಸರ್. ನೋಡಿ ಸರ್, ಹೊಡೆದೋಗಿರೋದು ಮ್ಯಾಮ್ ಹೊಸ ಫೋನ್. ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಸಮೀಪದಲ್ಲೇ ಇರೋ ತುಮಕೂರಿನಲ್ಲಿ ಇತ್ತೀಚೆಗೆ ಕಿಡಿಗೇಡಿಗಳ ಅಟ್ಟಹಾಸ ಮಿತಿ ಮೀರ್ತಿದೆ. ಗಾಂಜಾ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ದಾಸರಾಗುತ್ತಿರುವ ಕೆಲ ಯುವಕರು ಮಾಡಬಾರದ ಕೆಲಸವನ್ನ ಮಾಡ್ತಿದ್ದಾರೆ. ಇಷ್ಟು ದಿನ ಕೇವಲ ಜನಸಾಮಾನ್ಯರ ಮೇಲೆ ತಮ್ಮ ಅಟ್ಟಹಾಸ ತೋರುತ್ತಿದ್ದ ಕಿಡಿಗೇಡಿಗಳು ಇದೀಗ ಪೊಲೀಸರ ಮುಂದೆಯೂ ಬಾಲ ಬಿಚ್ಚೋದಕ್ಕೆ ಮುಂದಾಗಿದ್ದು, ಇಂತಹ ಕಿಡಿಗೇಡಿಗಳಿಗೆ ಪೊಲೀಸರು ಸಖತ್ತಾಗಿಯೇ ಪಾಠ ಕಲಿಸಿದ್ದಾರೆ. ಯಾಕೆ ಹೊಡಿತೀರಾ ಸರ್? ಹೊಡಿತಾರ ನೋಡಿ. ನಾವು ನಂಬ್ತಾ ಇದೀವಿ. ಮ್ಯಾಮ್ ಹೇಳಿರೋ ಮ್ಯಾಮ್ ಬಿಟ್ಟಿರ್ತಾರೆ. ಇಲ್ಲ ಇಲ್ಲ, ಹೌದು, ತುಮಕೂರಿನಲ್ಲಿ ಪುಡಿ ರೌಡಿಗಳ ಹಾವಳಿ ಜಾಸ್ತಿ ಆಗ್ತಿರೋ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ನಿರಂತರ ವರದಿಗಳನ್ನ ಮಾಡುತ್ತಲೇ ಬರ್ತಿದೆ. ತುಮಕೂರು ಪೊಲೀಸರು ಕೂಡ ಇದಕ್ಕೆಲ್ಲ ಕಡಿವಾಣ ಹಾಕುವುದಕ್ಕೆ ಸತತ ಪ್ರಯತ್ನ ನಡೆಸುತ್ತಲೇ ಇದ್ದಾರೆ. ಇಂತಹ ಕ್ರಿಮಿಗಳನ್ನ ಮೊಳಕೆಯಲ್ಲೇ ಚ್ಯೂಟಿ ಹಾಕಬೇಕು ಅಂತ ನಿರಂತರ ಕಾರ್ಯಾಚರಣೆಯನ್ನ ನಡೆಸುತ್ತಲೇ ಇದ್ದಾರೆ. ಅದೇ ರೀತಿ ನಿನ್ನೆ ಸಾಯಂಕಾಲ ಕೂಡ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸರು ಗಸ್ತಿನಲ್ಲಿದ್ರು. ಈ ವೇಳೆ 4 ಯುವಕರು ಒಂದೇ ಸ್ಕೂಟಿಯಲ್ಲಿ ಹೆಲ್ಮೆಟ್ ಕೂಡ ಧರಿಸದೆ ಬಂದಿದ್ದಾರೆ. ಪೊಲೀಸರು ಇವರನ್ನ ವಿಚಾರಿಸಲು ಹೋದಾಗ ಅವರಿಗೆ ಆವಾಜ್ ಹಾಕಿದ್ದಾರೆ. ಕರ್ತವ್ಯದಲ್ಲಿದ್ದ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಬೆದರಿಕೆ ಹಾಕಿದ್ದಲ್ಲದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಪಡಿಸಿ ಅವರನ್ನ ತಳ್ಳಿ ದುರ್ನಡತೆ ತೋರಿದ್ದಾರೆ. ಅದಾದ ನಂತರ ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಪೊಲೀಸರ ವಿರುದ್ಧವೇ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು. ಇದೀಗ ಆ 4 ಕಿಡಿಗೇಡಿಗಳನ್ನ ಬಂಧಿಸಿರುವ ತಿಲಕ್ ಪಾರ್ಕ್ ಪೊಲೀಸರು ಅವರನ್ನ ಜೈಲಿಗಟ್ಟಿದ್ದಾರೆ. ಸದಾಶಿವನಗರ ಮೂಲದ ಮೊಹಮ್ಮದ್ ಇಸ್ಮಾಯಿಲ್, ಮೊಹಮ್ಮದ್ ಅಬ್ಬಾಸ್, ಅದ್ನಾನ್ ಮೊಹಮ್ಮದ್ ಮತ್ತು ಮೊಹಮ್ಮದ್ ಅಲಿಯನ್ನ ತಿಲಕ್ ಪಾರ್ಕ್ ಪೊಲೀಸರು ಬಂಧಿಸಿದ್ದಾರೆ. ಇವರ ಮೇಲೆ BNS ಕಲಂ 126/2, 352, 351/2, 132 ಸೇರಿದಂತೆ ಇನ್ನೂ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳು ಕೃತ್ಯಕ್ಕೆ ಬಳಸಿದ್ದ ಹೋಂಡಾ ಆಕ್ಟಿವಾ ವಾಹನವನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಒಟ್ಟಿನಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಬಳಿಕ ಪೊಲೀಸರ ವಿರುದ್ಧವೇ ಆರೋಪ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದು, ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಜೈಲಿಗಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.